ಬಿಡಲ್ಲ ನಾನು. ಬಿಡಿ ಮಾಮ್. ಅಯ್ಯೋ ಬಿಡಿ ಮಾಮ್. ಮಾಮ್, ಹಾಸ್ನಿ ಅದಕ್ಕೆ ಕೊಳ್ಳಿಯಾಕೆ ಹಿಡ್ಕೊಂಡ್ರಿ, ಅವ್ರೇನ್ ಮಾಡಿದ್ರು? ಇವಳೆ ನನ್ ಕೂದಲು ಹಿಡ್ಕೊಂಡು ಎಳ್ಕೊಂಡು ಹೋಗಿರೋದು. ಅಮ್ಮ, ಯಾರದು? ಯಾರದು? ಅಮ್ಮ, ಅಯ್ಯೋ, ನಾನು ಯಾಕೆ ಹಾಗೆ ಮಾಡ್ತೀನಿ ಅದ್ದೆ? ಮತ್ಯಾರು? ನೀನೇ ತಾನೆ ಎಣ್ಣೆ ತರ್ತೀನಿ ಅಂತ ಹೋಗಿದ್ದು? ನಾನು ಬರೋ ಅಷ್ಟರಲ್ಲಿ ನೀವು ಕಿರ್ಚಾಡ್ತಿದ್ರಿ ಅದ್ದೆ. ನಾನೇ ಯಾವ್ದೋ ಫೋನ್ ಬಂತು ಅಂತ ಹೋದೆ ಮಾಮ್. ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕ್ತಾ ಇದ್ದೆ, ಕೂಗಿದ್ ಕೇಳಿಸ್ತು, ಅದಕ್ಕೆ ಬಂದೆ. ಇಲ್ಲಿದ್ದು ಗಾಯತ್ರಿ ಒಬ್ಳೆ. ಯಾರ್ ಮಾಡಿದ್ದು ಅಂತ ಅವಳನ್ ಕೇಳಿದ್ರೆ ಪಾಪ ಅವಳು ಏನ್ ಹೇಳ್ತಾಳೆ? ಮತ್ತೆ ನನ್ ಜುಟ್ಟು ಹಿಡಿದು ಎಳ್ದವ್ರು ಯಾರು ಹೇಳು ಸುಮನ? ಅಯ್ಯೋ, ನನಗೆ ಗೊತ್ತಿಲ್ಲ ಅತ್ತೆ. ಹಾಸ್ಪಿಟ್ಲಿಗೆ ಹೋಗೋಣ ಅಂತ ನಾನು ಇವರು ರೆಡಿ ಆಗ್ತಿರ್ಬೇಕಾದ್ರೆ ನೀವ್ ಕಿರ್ಚಿದ್ರಿ, ಅದಕ್ಕೆ ಇಲ್ಲಿಗೆ ಬಂದ್ವಿ. ನೀವ್ ಯಾವ್ದೇ ಭ್ರಮೇಲಿದ್ದೀರಾ ಮಾಮ್? ಭ್ರಮೇಲಿದ್ದಿದ್ರೆ ಅಲ್ಲಿರೋ ಮಾಮು ಇಲ್ಲಾಕ್ ಬಂದು ಬೀಳ್ತಾ ಇದ್ರು? ಫೇಶಿಯಲ್ ಮಾಡಿಸ್ಕೋತಿದ್ದ ಅಕ್ಕಂಗೆ ಇದೊಳ್ಳೆ ಕ್ವಾಟ್ಲೆ ಆಯ್ತಲ್ಲ. ಅತ್ತಿಗೆ ಜುಟ್ಟೆಳಿಯೋ ಧೈರ್ಯ ಯಾರಿಗಿದೆ? ಹಾ, ದೇವತೆಗಳಿಗಿದೆ. ಯಾವ ದೇವತೆ ಅದಕ್ಕೆ? ಹಾ, ಲಕ್ಷಾಂತರ ದೇವತೆಗಳಿರ್ತಾರೆ. ತಾಯಿಯಲ್ಲಿ, ಹೆಂಡತಿಯಲ್ಲಿ, ಹಸುಗೂಸ್ಗಳಲ್ಲಿ ದೇವತೆಗಳಿರ್ತಾರೆ. ನನ್ನ ಹೆಂಡತಿ ಏನ್ ಹೇಳ್ತಾಳೆ ಅಂತ ನನಗೆ ಅರ್ಥ ಆಗಲ್ಲ, ನಿನ್ಗೇನು ಅರ್ಥ ಆಗುತ್ತೆ? ಹೊರಗ್ನವ್ರು ಯಾರೂ ಬಂದಿಲ್ಲ, ಇನ್ಯಾರ ಅತ್ತೆಗೆ ಹೀಗೆಲ್ಲ ಮಾಡಕ್ ಸಾಧ್ಯ? ಅಂಬಾ ಶಿವಶಂಭೋ. ನೀನೇನಾದ್ರೂ ಹೇಳ್ಬೇಕು ಅಂತಿದ್ರೆ ಹೇಳಯ್ಯ, ಅಂಬಾ ಅಂತ ಅರ್ಚ್ಕೋಬೇಡ. ಮಾತೆ, ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು. ವಾಮನ ಇದ್ದಿದ್ದು ಇಷ್ಟೇ ಇಷ್ಟು, ಆದ್ರೆ ಎಷ್ಟು ದೊಡ್ಡ ವ್ಯಕ್ತಿನ ತುಳಿದು ಬಿಟ್ಟ. ಹಾ, ಕರೆಕ್ಟ್. ಇಲ್ಲೂ ಅಷ್ಟೇನೆ. ಏಯ್, ನೀವೆಲ್ಲ ಸೇರ್ಕೊಂಡು ಬೇಕು ಅಂತ ಹೀಗ್ ಮಾಡ್ತಾ ಇದ್ದೀರಾ. ಯಾಕಕ್ಕ ಟೆನ್ಷನ್ ಮಾಡ್ಕೋತೀಯ? ಮನೆಗೆ ಯಾರು ಬಂದ್ರು, ಯಾರು ಹೋದ್ರು, ಏನ್ ಮಾಡಿದ್ರು ಅಂತ CCTV ಕ್ಯಾಮ್ರಾ ನೋಡಿದ್ರೆ ಗೊತ್ತಾಗತ್ತಲ್ವಾ? ಒಳ್ಳೆ ಐಡಿಯಾ. ನಾವ್ ಹೋಗೋಣ. ಮಾಮ್, ನಾವು ಹೋಗಿ ಬರ್ತೀವಿ ಮಾಮ್. ಅತ್ತೆ, ನೀವು ಸ್ನಾನ ಮಾಡಿ ಬನ್ನಿ, ಎಲ್ಲ ಸರಿ ಹೋಗುತ್ತೆ. ತಗೋ ನೈನಿ. ಮಾಮ್ ಬನ್ನಿ, ನಿಧಾನ ಮಾಮ್. ನಿಧಾನ ಅತ್ತಿಗೆ. ಅತ್ತೆ, ಎಣ್ಣೆ ನೀನೇ ಕುಡಿ. ಕೂದ್ಲನ್ ಯಾರು ಎಳೆದ್ರೋ ಏನೋ, ತುಂಬಾ ಸಿಕ್ಕಾಗೋಗಿದೆ. ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳೋದಕ್ಕಿಂತ ನಿಮ್ ಗ್ಲಾಮರ್ ಮೇಲೆ ದೃಷ್ಟಿ ಹಾಕಿದ್ದಾರೆ ಮಾಮ್. ಅದು ಸರಿ ಕಣೋ. CC ಕ್ಯಾಮ್ರಾ ಫುಟೇಜ್ ಚೆಕ್ ಮಾಡಿದ್ಯಾ? ಮಾಡ್ದೆ ಮಾಮ್, ಆದ್ರೆ ಉಪಯೋಗ ಇಲ್ಲ. ಯಾಕೆ? ಗಾಳಿಗೆ
CC ಕ್ಯಾಮ್ರಾ ಪಕ್ಕಕ್ಕೆ ತಿರುಗ್ಬಿಟ್ಟಿದೆ ಮಾಮ್. ರೆಕಾರ್ಡ್ ಆಗಿಲ್ವಾ? ಆಗಿದೆ ಮಾಮ್. ಏನಾಯ್ತು ಅಂತ ಹೇಳುವಲ್ಲಬಾ. ಗಾಯತ್ರಿ ದೊಡ್ಡಮ್ಮ ಫೋಟೋ ಕಡೆ ತಿರುಗಿದೆ ಆ ಕ್ಯಾಮ್ರಾ. ಮತ್ತೆ ರೀಸೆಟ್ ಮಾಡೋವರೆಗೂ ಫೋಟೋನ್ ಮಾತ್ರ ರೆಕಾರ್ಡ್ ಮಾಡಿದೆ ಅಷ್ಟೇ. ಮತ್ತೆ ಇನ್ನೊಂದು ಕ್ಯಾಮ್ರಾದಲ್ಲಿ ನೋಡ್ಲಿಲ್ವಾ? ಅದನ್ನು ಕೂಡ ನೋಡಿದ್ದಾಯ್ತು ಮಾಮ್. ಹೇಳೋವಲ್ಲಬಾ. ಗಾಳಿಗೆ ಕರ್ಟನ್ ಹಾರಿ ಆ ಕ್ಯಾಮ್ರಾನ ಮುಚ್ಚಿದೆ ಮಾಮ್. ರೆಕಾರ್ಡ್ ಆಗಿದ್ರು ಅದ್ರಲ್ಲಿ ಬರೀ ಬ್ಲರ್ ಆಗಿ ಕಾಣಿಸ್ತಿದೆ ಹೊರತು ಅದ್ರಲ್ಲಿ ಬೇರೆ ಏನೂ ಇಲ್ಲ ಮಾಮ್. ಮತ್ತೆ ಇನ್ನೊಂದು ಕ್ಯಾಮ್ರಾ? ವಲ್ಲಭ ಹೇಳೋ. ಹಾ, ಎಲ್ಲ ನಾನೇ ಹೇಳ್ಬೇಕಾ? ಈ ಸಲ ನೀನೇ ಹೇಳು. ಹಾಂ, 3ನೇ ಕ್ಯಾಮ್ರಾ ನಿನ್ನ ರೂಮ್ ಆಚೆ ಇತ್ತು ಅಂತ ನೀನೇ ತಗ್ಸಿದ್ಯಾ ಅಂತ ವಲ್ಲಭ ಹೇಳ್ದ. ಯೂಸ್ಲೆಸ್ ಫೆಲೋ. ಯಾವ್ದು ಹೇಳಬೇಕು ಯಾವ್ದು ಹೇಳಬಾರ್ದು ಅಂತ ಗೊತ್ತಿಲ್ಲ. ಮಾಮ್, ಮನ್ಸಲ್ಲೇ ನನಗೆ ಬೈಕೊಂಡ್ರಿ ಅಲ್ವಾ? ಏ ಕಳ್ಳಿ, ನಿಜ ಹೇಳು. ಏಯ್ ಇಡಿಯಟ್, ನಿನ್ ಬಾಯ್ ಮುಚ್ಕೊಂಡಿರ್ತೀಯಾ ಇಲ್ವಾ? ಮಾಮ್, ಏನು ನಡೀತು ಅನ್ನೋದು ಯಾರೂ ನೋಡಿಲ್ಲ. ನೀವು ಪ್ಯಾನಿಕ್ ಆಗಿ ಟೆನ್ಷನ್ ಮಾಡ್ಕೊಂಡ್ರಿ. ನೀನ್ ಆರಾಮಾಗಿ ಹೇಳ್ತೀಯ ವಿಶಾಲ್. ನನ್ ಜುಟ್ಟನ ಹೇಗೆ ಎಳೆದ್ರು ಅಂತ ಗೊತ್ತಾ? ಬೆಟ್ಟದಿಂದ ಕಾಲ್ ಜಾರಿ ಕೆಳಗ್ ಬೀಳ್ಬೇಕಾದ್ರೆ ಯಾವ್ದಾದ್ರೂ ಮರದ ಕೊಂಬೆನೋ ಕಲ್ಲನ್ನೋ ಎಷ್ಟು ಗಟ್ಟಿಯಾಗಿ ಹಿಡ್ಕೋತಾರೋ ಹಾಗೆ ಹಿಡ್ಕೊಂಡಿದ್ರು. ಹೇಗೆ ಹೇಳ್ಕೊಂಡೋದ್ರು ಅಂತ ಅದನ್ನು ಹೇಳಿ ಮಾಮ್. ಮೊಸಳೆ ಜಿಂಕೆನ ನದಿಲಿ ಎಳ್ಕೊಂಡು ಹೋದ ಹಾಗೆ ಎಳ್ಕೊಂಡು ಹೋದ್ರು. ಎಷ್ಟು ನೋವಾಯ್ತು ಅಂತ ಬಿಡ್ಸ್ ಹೇಳಿ. ಆಗಾಗ ಇವನು ನನ್ಗೆ ಇರಿಟೇಟ್ ಮಾಡಿದಾಗ ನನ್ಗೆಷ್ಟು ಕೋಪ ಬರುತ್ತೋ ಅದಕ್ಕಿಂತ ಜಾಸ್ತಿ ನನಗ್ ನೋವಾಗಿದೆ ಅಂದ್ರೆ ನೀನೇ ಅರ್ಥ ಮಾಡ್ಕೋಬೇಕು ವಿಶಾಲ್. ಓಕೆ ಮಾಮ್, ರಿಲ್ಯಾಕ್ಸ್. ಮನೆ ಆಚೆ CC ಕ್ಯಾಮ್ರಾ ಫುಟೇಜ್ನ ಚೆಕ್ ಮಾಡೋಣ. ಕ್ಲೂ ಸಿಕ್ಕಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ವಲ್ಲಭ, ಲ್ಯಾಪ್ಟಾಪ್ ಕೊಡು. ತಗೋ. ಹೊರಟು ಹೋದ್ನಾ? ಯಾಕೆ ಕರಿಬೇಕಾ ಮಾಮ್? ಬೇಕಾಗಿಲ್ಲ. ನಿನ್ನ ಕ್ಲಾಸ್ ತಗೊಳ್ಳೋದಿಕ್ಕೆ ನಾನ್ ಸಾಕು. ಯಾಕೆ ಮಾಮ್? ಏಯ್, ನಮ್ ರೂಮ್ ಆಚೆ ಇರೋ ಕ್ಯಾಮ್ರಾನ ತೆಗ್ಸಿದೀವಿ ಅಂತ ಅವನಿಗೆ ಹೋಗಿ ಹೇಳಿದ್ಯಲ್ಲೋ. ಅಯ್ಯ, ನಾವು ಮಾಡೋ ಕೆಟ್ಟ ಕೆಲಸಗಳೆಲ್ಲ ರೆಕಾರ್ಡ್ ಆಗೋದು ಬೇಡ ಅಂತ ಹೇಳಿದ್ರಲ್ಲ ಮಾಮ್. ಆ ವಿಷಯನ ಬುದ್ಧಿವಂತಿಕೆಯಿಂದ ಹೇಳೋದನ್ನ ಕಲಿ. ಯಾವಾಗ ಉದ್ಧಾರ ಆಗ್ತೀಯೋ ಏನೋ. ಸರಿ ಮಾಮ್. ಛೇ, ಗಾಯತ್ರಿ, ಈ ಹೆಸರು ಎಷ್ಟು ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ. ಆದ್ರೆ ನಿನ್ನ ಆ ಹೆಸರಿಂದ ಕರೆಯೋದು ಕಷ್ಟ. ಯಾಕೆ ಅಂತ ಕೇಳಲ್ವಾ? ನೀನ್ ಕೇಳಲ್ಲ ಬಿಡು. ಯಾಕಂದ್ರೆ ನಿನಗಿನ್ನೂ ಮಾತಾಡಕ್ ಬರಲ್ಲ. ದೊಡ್ಡತ್ತೆ, ನಿಮಗ್ ದೊಡ್ಡಮ್ಮನಾಗಿ ನಿಮ್ಮನ್ನ ಎತ್ಕೊಳ್ಳೋ ಅಂತ ಭಾಗ್ಯ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ದೊಡ್ಡತ್ತೆ. ನೀವೇ ಪುನರ್ಜನ್ಮ ತಾಳಿ ಈ ಪುಟ್ಟ ಗಾಯತ್ರಿಯಾಗಿ ಬಂದಿದ್ದೀರಾ ಅಂತ ನಂಗೆ ಗೊತ್ತಾಗೋಯ್ತು ಗೊತ್ತಾ. ಹೇಗಂತೀರಾ? ನಿಮ್ಮ ಎಡಗೈ ಹಸ್ತರೇಖೆ ಇದ್ದಿದ್ದ ಪೇಪರ್ನ ಪುಟ್ಟ ಗಾಯತ್ರಿ ಕೈ ರೇಖೆಗಳನ್ನ ಹೋಲಿಸಿ ನೋಡಿದ್ದಕ್ಕೆ ಆವತ್ತಿಂದ ನನಗೆಲ್ಲ ಗೊತ್ತಾಗೋಯ್ತು. ಹಾಸಿನಿ ಅಕ್ಕ, ಅಯ್ಯೋಯ್ಯೋ, ನೀನಿಲ್ಲಿ ಯಾವಾಗ ಬಂದೆ ನೈನಿ? ಇದ್ಯಾಕೆ ನೈನಿ ಊರಿಂದ ಬಂದಿದ್ದಾಳೆ ಅನ್ನೋ ಹಾಗೆ ಕೇಳ್ತಿದ್ಯಾ? ಇಲ್ಲ ಆಂಟಿ, ನಾನು ಅತ್ತೆ ಹತ್ರ ಮಾತಾಡಿದ್ದೆಲ್ಲ ನೈನಿ ಕೇಳಿಸ್ಕೊಂಡ್ಲು ಅಂತ. ಏನ್ ಮಾತಾಡ್ತಿದ್ಯಾ ಅಕ್ಕ? ನೀನು ಹಾಗೆ ಮಾತಾಡಿದ್ರೆ ಹೇಗಮ್ಮ? ಇಲ್ಲ ಅಕ್ಕ ಎಲ್ಲಿದ್ದಾಳೆ? ತಿಲೋತ್ತಮ ಅತ್ತಿಗೆ ಬಗ್ಗೆ ಅಂತ ಅನ್ಕೊಂಡ್ರಾ? ಮತ್ತಿನ್ಯಾರು? ಗಾಯತ್ರಿ ಅತ್ತೆ ಹತ್ರ.
ಏನ್ ಹೇಳ್ತಾ ಇದೀಯಮ್ಮ? ನೀನು ಕೂಡ ಗಾಯತ್ರಿ ಅಕ್ಕನ ಜೊತೆ ಮಾತಾಡ್ತೀಯ? ಆ, ಆ, ಕಾಣಿಸ್ತಾಳ? ಹೌದಾ ಚಿಕ್ಕಪ್ಪ? ನಿಜವಾಗ್ಲು? ಅಪ್ಪ ಎಷ್ಟ್ ಸರ್ತಿ ಹೇಳ್ಬೇಕು ಚಿಕ್ಕಪ್ಪ? ಅಪ್ಪ ಭಗವಂತ, ಇನ್ನಿಲ್ಲಿರ್ಬಾರ್ದು. ಲಂಡನ್ಗೆ ಹೋಗ್ಬಿಡ್ತೀನಿ. ಲೈಟ್ ಹೌಸ್ ಲಗೇಜ್ ಪ್ಯಾಕ್ ಮಾಡೆ. ನೀವೊಬ್ರು ಹಾಸ್ಗೆ ಪೂರ್ತಿಯಾಗಿ ಹೇಳೋದಕ್ ಬಿಡ್ರಿ. ಹೇಳೋದಕ್ಕೆ ಇನ್ನೇನೇ ಇದೆ? ಸತ್ತಿರೋ ದೊಡ್ಡ ಬಟ್ಟಮ್ಮ ಸುಮ್ಮನಮ್ಮಂಗೆ ಕಾಣಿಸ್ತಾಳೆ, ಹಾಸಿನಿ ಅಮ್ಮಂಗೆ ದೊಡ್ಡಕ್ಕ ಕಾಣಿಸ್ತಾಳೆ, ಇರೋರು ಇಲ್ದಿರೋರು ನಮ್ಮಂಗೆ ಕಾಣಿಸ್ತಾರೆ. ಎಲ್ಲರೂ ಬದಲಾಗ್ತಾ ಇದ್ದಾರೆ. ಏನು ನಾನು ಇಲ್ಲಿದ್ರೆ ನಾವು ಹಂಗೆ ಆಗ್ಬಿಡ್ತೀವೇನೋ. ಭಯ ಪಡ್ಬಿಡಿ ಚಿಕ್ಕಪ್ಪ, 1 ನಿಮಿಷ ತಡೀರಿ. ಹಾಸಿನಿ ಅಕ್ಕ, ಗಾಯತ್ರಿ ಅಮ್ಮೋರ್ನ ನೀನ್ ನೋಡಿದ್ಯಾ? ಅದೇ ಅಲ್ವಾ ಹೇಳಿದ್ದು. ಎಲ್ಲಿ? ಇಲ್ಲೇ ನೈನಿ. ಇಲ್ಲೇ ಅಂದ್ರೆ ಎಲ್ಲೇ? ಫೋಟೋ ತೋರಿಸಿ ಈಗೋ ಇಲ್ಲಿ ಅಂತ ಅಂದ್ರೆ ನಿನ್ ಜುಟ್ ಕತ್ತರಿಸ್ಬಿಡ್ತೀನಿ. ನನಗ್ ಗೊತ್ತಿರೋದು ನಿಮಗ್ ಗೊತ್ತಿಲ್ಲ ಅಂದ್ಮೇಲೆ ತಿಳ್ಕೋಬೇಕು ಅಂತ ನೀವ್ ಯೋಚಿಸ್ಬೇಕೇ ಹೊರತು ಗೊತ್ತಿಲ್ಲ ಅಂತ ಹೇಳಿ ತಿಳ್ಕೊಳ್ದೇನೆ ಗೊತ್ತು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ನಿಲ್ಸೆ ಸಾಕು. ತಲೆ ಬುಡ ಇಲ್ದೆ ಮಾತಾಡಿ ತಲೆ ಕೆಡಿಸ್ತೀಯ ಕಣೆ. ಅಕ್ಕ, ಮಗುನ್ ಕೊಡು, ಹಾಲು ಕುಡಿಸಿ ಮಲಗಿಸ್ಬೇಕು. ನೀನ್ ನಿಜವಾಗ್ಲೂ ಅದೃಷ್ಟವಂತಳು ನೈನಿ. ಯಾಕೆ ಹಾಗೆ ಅನ್ನಿಸ್ತಿದೆ? ನೀನ್ ಏನೇ ಆಸೆ ಪಟ್ರು ಅದ್ ನಿನ್ ಜೀವನದಲ್ಲಿ ನಡೆಯತ್ತೆ. ಆದ್ರೆ ನಡೆಯೋದ್ಯಾವ್ದು ನಿನಗ್ ಗೊತ್ತಾಗಲ್ಲ. ಅಮ್ಮ ಏನ್ ಮಾತಾಡ್ತಾ ಇರೋಳು ಅಂತ ಅರ್ಥ ಆಗದೆ ನನ್ ತಲೆ ಹೀಟ್ ಆಗ್ತಾ ಇದೆ. ಲೈಟ್ ಹೌಸ್, ನೀನ್ ಹೋಗಿ ನನ್ಗೆ ಹಾಲು ತಗೊಂಡ್ ಬಾರೆ. ಅಯ್ಯೋ ಏನ್ರಿ ನೀವ್ ಇಷ್ಟೊತ್ತಲ್ಲಿ? ಚಿಕ್ಕಪ್ಪ ಕುಡಿಯೋದಕ್ಕೆ ಕೇಳ್ತಾ ಇರೋದು ಚಿಕ್ಕಮ್ಮ. ಓ ಹಾಗಾ? ಛೇ, ನೀವು ಮದ್ವೆ ಆಗಿದ್ದ ಹೊಸ ದಿನಗಳೆಲ್ಲ ನೆನಪಾಯ್ತಾ ಆಂಟಿ? ಹೋಗಿ. ಎವಳೊಬ್ಳ ತಿನ್ನಕ್ಕೇನಾದ್ರು ತಂದ್ಕೊಡ್ಲಾ? ಬೇಡ ಕಣೆ, ಹಸ್ವಿಲ್ಲ. ಸುಮ್ಮಿ ಏನಾಯ್ತೆ? ಯಾಕೆ ಅಳ್ತಾ ಇದ್ಯಾ? ನೀನ್ ಬೇರೆ ಅಳ್ತಾ ಇದ್ರೆ ಹೇಗೆ ಮಾತಾಡ್ತಾರೆ? ನನಗ್ ಯಾಕೋ ಭಯ ಆಗ್ತಾ ಇದ್ದಾರಿ. ಏ ಹಾಸ್, ನೈನಿ, ಅತ್ತಿಗೆ, ಎಲ್ರು ಹಾಲಕ್ ಬನ್ನಿ ಬೇಗ. ಏನಾಯ್ತು ಮಾತೆ? ನೀನ್ ಸುಮ್ನೆ ಇರಪ್ಪ. ಎಲ್ರಿಗಿಂತ ಮುಂಚೆ ನಿನಗೆ ಹೇಳ್ಬೇಕೇನೀಗ? ಇಲ್ಲಿ ನಮ್ಮವರು ನಿಮ್ಮವರು ಅಂತ ಯಾರೂ ಇರಲ್ಲ, ಎಲ್ರೂ ಅವ್ರಿಗವ್ರೆ. ಸುಮ್ಮನ ಅಳ್ತಿದ್ದಾಳೆ ಅಂದ್ರೆ ಜ್ಞಾನೋದಯ ಆಗಿರ್ಬೇಕು. ಕಾಂಗ್ರೆಸ್ ಸುಮ್ನ. ಆಗಿರೋ ಗಾಯದ ಮೇಲೆ ಉಪ್ಪು ಸುರಿತಾ ಇದೀಯ ನೀನು. ಇವಳು ಯಾಕೆ ಅಳ್ತಿದ್ದಾಳೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಏನೇನೋ ಊಹೆ ಮಾಡ್ಕೊಂಡು ಅವಳಿಗಿನ್ನೂ ಬೇಜಾರ್ ಮಾಡಿಸ್ತಿದ್ಯಲ್ಲೇ. ಹಾ, ಏನಾಯ್ತು ಸುಮನಾ? ವಿಕ್ರಾಂತ್ ಎಲ್ಲಿದ್ದಾನೆ? ಇಬ್ರು ಜೊತೆಲೆ ಹಾಸ್ಪಿಟ್ಲಿಗೆ ಹೋದ್ರಲ್ಲ. ಸುಮನ, ಡಾಕ್ಟ್ರ್ ಏನಂದ್ರು? ಏನಾದ್ರೂ ಪ್ರಾಬ್ಲಮಾ? ಬಾ ಪುತ್ರ, ನೀನು ವಿವರಣೆ ಕೊಡದೆ ವಿಚಾರಣೆ ಮುಂದುವರಿಯಲ್ಲ. ಯಾಕೆ ಹೇಳ್ತಿದ್ಯಾ? ನೀನು ಗೊತ್ತಿದೆ ಅನ್ಕೊಂಡ್ರೆ ನೀನು ನಮ್ ತರ ಪ್ರಶ್ನೆ ಕೇಳ್ತೀಯಲ್ಲ. ಅಳವ್ರು ಯಾಕೆ ಹೇಳ್ತಾರೆ ಅಂತ ಅವರೇ ಹೇಳ್ಬೇಕಲ್ವಾ? ನಿಮಗ್ ಗೊತ್ತಿಲ್ವಾ? ಗೊತ್ತಾಗೋದಕ್ಕೆ ಅರ್ಥ ಆದ್ರೆ ತಾನೆ. ಲೇ, ನಮ್ಗೆ ಅರ್ಥ ಆಗೋ ಥರ ಹೇಳೋ. ಪ್ರಾಬ್ಲಮ್ ಇದ್ರೆ ಸಾಲ್ವ್ ಮಾಡೋಣ. 5ನೇ ತಿಂಗಳು ತುಂಬ್ತಲ್ಲ ಬ್ರೋ, ಸ್ಕ್ಯಾನಿಂಗ್ ಮಾಡ್ಸೋಣ ಅಂತ ಹಾಸ್ಪಿಟಲ್ಗೆ ಹೋದ್ವಿ. ಮಾಡಿದ್ರಾ? ಚೆನ್ನಾಗೇ ಮಾಡಿದ್ರು. ಮತ್ತಿನ್ನೇನೋ ಪ್ರಾಬ್ಲಮ್? ಇದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನೋಡು. ಏನಿದು ರಿಪೋರ್ಟ್ಸ್ ಹೀಗಿದೆ? ಹೆಸರು ಬದಲಾಗಿರ್ಬೇಕು ನೋಡಿ ಯಜಮಾನ್ರೆ. ಹೆಸರೇನ್ ಬದ್ಲಾಗಿಲ್ಲ, ನನ್ನ ಹೆಸರಲ್ಲೇ ಇದೆ ಅದು. ಮುಕ್ಕಂಟಿಪುರ ಸುಮನ ಅಂತಾನೆ ಇದ್ಯಾ?
ಇಲ್ಲ ಅಂದ್ರೆ ಮತ್ತೆ ಶಿಲಾಯುಗದ ಹಸಿ ಕಡ್ಲೆ ಅಂತಿರತ್ತಾ? ನೀನ್ ಮಾತಾಡ್ಬೇಡ. ವಿಷಯ ಏನು ಅಂತ ತಿಳ್ಕೊಳಕ್ ಬಿಡು. ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ಯಾವುದು ಕರೆಕ್ಟ್ ಆಗಿಲ್ಲ ಮಾವು. ನೋಡಿ ನೀವೇ. ಹೊಟ್ಟೆನೇ ಸ್ಕ್ಯಾನ್ ಮಾಡಿದ್ರ ಅಥವಾ ತಲೆನಾ? ಸುಮ್ಮನಂಗ್ ಬ್ರೇನ್ ಇದೆಯಾ ಇಲ್ವಾ ಅಂತ ನೋಡಿದ್ರಾ? ನಿನ್ಗಿದ್ಯಾ? ಇದೆಯಲ್ಲ ಇಷ್ಟು ದೊಡ್ಡದು. ನಿಮಗ್ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಅದು ಕೂಡ ಇರಲ್ಲ, ಎಂಟಿ. ಏಯ್, ಇವಳನ್ ಕರ್ಕೊಂಡು ಹೋಗಿ ರೂಮಲ್ಲಿ ಕೂಡ ಹಾಕಿ. ಆಹಾ, ಸುಮ್ನೆ ಇರ್ತೀನತ್ತೆ. ಸುಮ್ಮನಾಗಿ ಏನ್ ಕಷ್ಟ ಅಂತ ತಿಳ್ಕೊಳ್ಳೋಣ. ಡಾಕ್ಟರ್ ಹೇಳಿದ ಸ್ಕ್ಯಾನಿಂಗು ಮಾಡಿಸಿಲ್ವಾ ವಿಕ್ರಾಂತ್ ಅವ್ರೆ? ಮಾಡಿಸಿದ್ರು ಮಾತೆ. ಅದಕ್ಕೆ ಎಲ್ಲಿ ಸ್ಕ್ಯಾನಿಂಗ್ ಮಾಡಿದ್ರು ಕೂಡ ಅದರಲ್ಲಿ ಬೇರೆ ಏನೋ ಬರ್ತಾ ಇತ್ತು. ಪ್ರಯತ್ನ ಒಂದು, ಆದ್ರೆ ಫಲ ಇನ್ನೊಂದು. ಕರೆಕ್ಟಾಗಿ ಇವ್ರು ಹೇಳ್ದಾಗೇನೆ ಆಯಿತು. ಹೊಟ್ಟೆ ಮೇಲೆ ಸ್ಕ್ಯಾನರ್ ಇಟ್ಟು ಸ್ಕ್ಯಾನ್ ಮಾಡಿದ್ರೆ ಕಾಲು, ಕೈ, ಮೂತಿ ಹೀಗೆ ಬೇರೆ ಬೇರೆ ರಿಪೋರ್ಟ್ಸ್ ಬರ್ತಾ ಇದೆ. ಹೌಸ್ ಇಟ್ ಪಾಸಿಬಲ್? ವಿಕ್ರಾಂತ, ಚಿಕ್ಕ ಆಸ್ಪತ್ರೆ ಕರ್ಕೊಂಡು ಹೋಗಿದ್ಯಾ ಏನೋ? ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟ್ಲ್ ಮಾವ, 50,000 ರೂಪಾಯಿ ಖರ್ಚಾಯ್ತು. ದುಡ್ಡು ಹೋದ್ರೆ ಹೋಯ್ತು, ಆದ್ರೆ ರಿಪೋರ್ಟ್ಸ್ ಹೀಗ್ ಬಂದ್ರೆ ಹೊಟ್ಟೆಲಿರೋ ಮಗುಗೆ ಏನಾಗಿದೆ ಅನ್ಕೋಬೇಕು. ಹೆಲ್ದಿ ಆಗಿರಲ್ಲ ಅಂತ ತಾನೇ ನಿನ್ ಮಾತಿನ ಅರ್ಥ? ಹಾಗ್ಯಾಕೆ ಹೇಳ್ತೀಯ ಸುಮ್ಮನ? ಮಗು ಹೊಟ್ಟೆಲಿ ಸರಿಯಾಗಿ ಬೆಳೀತಿದ್ಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಈ ಪರೀಕ್ಷೆ ಅಂತ ಹೇಳ್ತಿದ್ದೀನಿ. ನಂದೀಶಾ, ರಿಪೋರ್ಟ್ಸ್ ವಿಚಿತ್ರವಾಗಿದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಕಳ್ತನದಲ್ಲಿ ಹೋಗಿ ನೋಡಿರ್ಬೇಕೇನೋ. ಪಕ್ಕದಲ್ಲೇ ಇದ್ದ ಡಾಕ್ಟ್ರು ಮತ್ತೆ ನರ್ಸು ನೋಡಿದ್ರು ಏನು ಉಪಯೋಗ ಆಗಲಿಲ್ಲ ಅತ್ತೆ. ತುಂಬಾ ಆಶ್ಚರ್ಯ ಆಗ್ತಿದೆ. ಎಷ್ಟು ಸಲ ಸ್ಕ್ಯಾನ್ ಮಾಡಿದ್ರೂ ರಿಸಲ್ಟ್ ಹೀಗೆ ಬರ್ತಿದೆ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು? ಸುಮ್ಮನಂಗೆ ಏನಾಗಿದ್ಯೋ ಏನೋ, ಪಾಪ ತುಂಬಾ ಹೆದರಿದಾಳೆ. ನಿನಗೇನಮ್ಮ, ಇಬ್ರನ್ನ ಹೆತ್ತಿದ್ಯಾ? ಒಂದ್ ಮಗು ದೂರ ಆಗಿದ್ರು ಇನ್ನೊಬ್ರನ್ನ ದತ್ತು ತಗೊಂಡು ಆರಾಮಾಗಿದ್ಯಾ?